ನಾವು ಚೆಕ್ಕಿಂಗಾಗಿ ಲಗೇಜ್ ಎಲ್ಲ ಹಾಕಿ ಲಗೇಜ್ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಫುಲ್ಲು ಕೌಂಟ್ರಲ್ಲಿ ಲಗೇಜ್ ಅಂದರೆ ದೊಡ್ಡ ಲಗೇಜಿಗೆಲ್ಲ ಇಲ್ಲಿ ಹಾಕ್ತಾರೆ. 10 kg ಒಳಗಡೆ ಇರೋದನ್ನು ಬೇಕಾದರೆ ಅವರೇ ಕ್ಯಾರಿ ಮಾಡ್ಬೋದು. ಇಲ್ಲಿ ತುಂಬ ದೊಡ್ಡದಿರ್ತಕ್ಕಂಥದ್ದೆಲ್ಲ ಲಗೇಜನ್ನ ಹಾಕ್ಬಿಡ್ತಾರೆ ಇಲ್ಲಿ. ಅದು ಲಗೇಜ್ ಫ್ಲೈಟಲ್ಲಿ ನಾವು ಬೇರೆ ಅಲ್ಲಿ ಹೋದಾಗ ನಾವು ಏರ್ಪೋರ್ಟಲ್ಲಿ ತೊಗೊಳೋದು ಅದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಲಗೇಜ್ ಹಾಕ್ಬಿಟ್ಟು ಇಲ್ಲಿ ಎಲ್ಲ ಕ್ಯೂವಲ್ಲಿ ನಿಂತಿದ್ದಾರೆ ಲಗೇಜ್ ಹಾಕೋದಕ್ಕೆ. ಇವರೆಲ್ಲ ಲಗೇಜ್ ಹಾಕ್ಬಿಟ್ಟು ಹೋಗ್ತಾರೆ. ಲಗೇಜ್ ಆಗಿ ಚೆಕಿಂಗ್ ಆಗಿ ಒಳಗಡೆ ಹೋಗ್ಬೇಕೀಗ. ಎಲ್ಲ ಬಿದ್ರಲ್ಲೇ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಏರ್ಪೋರ್ಟಲ್ಲಿ. ಎಲ್ಲ ಬಿದ್ರಲ್ಲಿ ಮಾಡಿರೋದು. ಇದು ಮಕ್ಕಳದು ನುಕ್ಕೊಂಡು ಹೋಗೋದು ರ್ಯಾಲಿ. ಅಲ್ಲಿ ತುಂಬ ದೊಡ್ಡದಾಗಿರುತ್ತಲ್ಲ ಜಾಗ, ಅದಕ್ಕೆ ಮಕ್ಕಳನ್ನ ಎತ್ಕೊಂಡು ಓಡಾಡೋಕ್ಕಾಗಲ್ವಲ್ಲ, ಅದಕ್ಕೆ ಈ ರ್ಯಾಲಿನಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಇಲ್ಲಿ ಕೌಂಟ್ರಲ್ಲಿ ತೊಗೋಬೋದು ಇದನ್ನು. ಅಲ್ಲಿ ಹೋಗ್ತಾ ಅಲ್ಲಿ ಬಿಟ್ಟೋದ್ರೆ ಇವರು ಎತ್ಕೊತಾರೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ ಚೆಕಿನಾಗಿ. ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ತುಂಬ ದೊಡ್ಡದಿದೆ. ಒಳಗಡೆ ಹೋಗ್ತಾ ಇದ್ದರೆ ತುಂಬ ಚೆನ್ನಾಗಿದೆ. ದೊಡ್ಡದು ಏರ್ಪೋರ್ಟ್ ಮಾತ್ರ ನಮ್ಮದು. ಚೆನ್ನಾಗಿದೆ ಏರ್ಪೋರ್ಟು. ಒಳಗಡೆ ಹೋಗ್ಬೇಕಿನ್ನು. ಇದು ಅದೇ ನಾವು 10 kg ಇದು ಇಟ್ಕೊಂಡಿರ್ತೀವಲ್ಲ ಲಗೇಜು, ಚಿಕ್ಕದು ಲಗೇಜು. ಆ ಲಗೇಜನ್ನ ಇಲ್ಲಿ ಕೌಂಟ್ರಲ್ಲಿ ಹಾಕಬೇಕು. ಇಲ್ಲಿ ಕೌಂಟ್ರಲ್ಲಿ ಇಲ್ಲಿ ಚೆಕ್ ಮಾಡಿ ಪ್ರತಿಯೊಂದನ್ನು ವಾಚಿಂದ ಹಿಡಿದು ವಾಚು, ಮೊಬೈಲು, ಚಾರ್ಜರು, ಪ್ರತಿಯೊಂದು ಎಲೆಕ್ಟ್ರಿಕ್ ಐಟಮ್ಸಿಂದ ಹಿಡಿದು ಪ್ರತಿಯೊಂದೂ ಎಲ್ಲ ಚೆಕ್ಕಿಂಗ್ ಹಾಕಬೇಕಿಲ್ಲಿ. ಎಲ್ಲ ಬಿಚ್ಚಿ ಇಡಬೇಕು ಅದರೊಳಗೆ, ಬಾಕ್ಸ್ ಒಳಗಡೆ ಎಲ್ಲ ಚೆಕಿಂಗ್ ಆಗಿ ಬರುತ್ತೆ. ಬಂದ ಮೇಲೆ ಅದನ್ನು ನಾವು ತಗೊಂಡು ಎತ್ಕೊಳ್ಬೇಕು. ಅದನ್ನು ಪ್ರತಿಯೊಂದು ನಮ್ಮನ್ನು ಸಮೇತ ಚೆಕಿಂಗ್ ಎಲ್ಲ ಮಾಡ್ತಾರೆ, ಚೆಕ್ ಮಾಡಿ ಎಲ್ಲ ಕೌಂಟ್ರಿಗೆ ಬರುತ್ತೆ. ಬಂದ ಮೇಲೆ ತಗೊಂಡು ಎಲ್ಲನೂ ನಾವು ನಮ್ಮ ವಸ್ತುನ ನಾವು ಜೋಡಿಸ್ಕೊಬೇಕು. ಇದು ಒಳಗಡೆ ಇರೋದು. ಇದು 2ನೇ ಚೆಕಿಂಗ್ ಆದಮೇಲೆ ಇದು ಇನ್ನೂ ಒಳಗಡೆ ಇರೋದು. ಇದು ಈ ಥರ ಇದೆ. ಒಳಗಡೆ ಎಲ್ಲ ಲೈಟಿಂಗ್ಸು ತುಂಬ ಚೆನ್ನಾಗಿದೆ. ತುಂಬ ಎಲ್ಲ ಚೆಕಿಂಗ್ ಆಯಿತು. ಈಗ ಒಳಗಡೆ ಹೋಗೋದೀಗ. ಇದು ಹೋಗಬೇಕಾದ್ರೆ ಅಲ್ಲಿ ಎಲ್ಲ ಗೊಂಬೆಗಳನ್ನ, ದೇವ್ರದ್ದು ಮೂರ್ತಿಗಳನ್ನೆಲ್ಲ ಗ್ಲಾಸ್ ಹೌಸ್ ಮಾಡಿ ಇಟ್ಟಿದ್ರೆಲ್ಲ ನೋಡಿ. ಈ ಥರ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ಮಾಡಿದೆ ಇದನ್ನು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಇರೋದು. ಮತ್ತು ನಾನದು ನ್ಯಾಚುರಲ್ ಗಿಡಗಳೆಲ್ಲ ಅದು. ಇದೆಲ್ಲ ನ್ಯಾಚುರಲ್ ಗಿಡಗಳು ಫುಲ್ಲು ನೋಡಿ. ಮಣ್ಣು ಸಮೇತ ತೋರಿಸಿದ್ದೀನಿ ನೋಡಿ ಮಣ್ಣು ಎಲ್ಲ ನ್ಯಾಚುರಲ್ ಗಿಡಗಳು. ಒಳಗಡೆ ಬೆಳೆದಿರೋದು ನ್ಯಾಚುರಲ್ ಗಿಡಗಳೆಲ್ಲ. ಅದು ಏರ್ಪೋರ್ಟಲ್ಲಿ ಇರೋದು ನ್ಯಾಚುರಲ್ಲೇ ಗಿಡಗಳವೆಲ್ಲ. ನ್ಯಾಚುರಲ್ ಗಿಡ ಅದು. ನಾನು ಡೂಪ್ಲಿಕೇಟ್ ಅಂದ್ಕೊಂಡಿದ್ದೆ. ನ್ಯಾಚುರಲ್ ಗಿಡಗಳು ಚೆನ್ನಾಗಿ ಬೆಳೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಎಲ್ಲ ಹೂಗಳು, ಕಲರ್ ಹೂಗಳು. ಅಲ್ಲಿ ಹೋಗ್ತಾ ಇದ್ದರೆ ತುಂಬ ಚೆನ್ನಾಗಿದೆ. ಇದು ಬಂದು ಪಾರ್ಟ್ 3 ಇದು.